ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಚಂದನಾ ಶೆಟ್ಟಿ. ಸಿಲಿಕಾನ್ ಸಿಟಿ ಇದು ಟ್ರಾಫಿಕ್ ಸಿಟಿ ಅಂತಾನೆ ಪ್ರಖ್ಯಾತಿ ಪಡ್ಕೊಂಡಿದೆ. ಬೆಂಗಳೂರು ಇಡೀ ಜಗತ್ತಲ್ಲೇ ಟ್ರಾಫಿಕ್ ವಿಚಾರವಾಗಿ ನಂಬರ್ 2ನೇ ಸ್ಥಾನದಲ್ಲಿದ್ರೆ ಇಡೀ ದೇಶದಲ್ಲೇ ನಂಬರ್ 1 ಸ್ಥಾನದಲ್ಲಿದೆ. ಹೀಗಾಗಿ ಬೆಂಗಳೂರಿನ ಟ್ರಾಫಿಕ್ ಅನ್ನ ಹೇಗಾದ್ರೂ ಮಾಡಿ ಕಂಟ್ರೋಲ್ ಮಾಡಬೇಕು ಅಂತ ಪಾಲಿಕೆ ನಾನಾ ಪ್ರಯತ್ನಕ್ಕೆ ಕೈ ಹಾಕಿದೆ. ಅದರಲ್ಲಿ ಒಂದು ಪೇ ಅಂಡ್ ಪಾರ್ಕ್. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಮಲ್ಲೇಶ್ವರಂನಲ್ಲಿ ಈ ಒಂದು ವ್ಯವಸ್ಥೆ ಜಾರಿಯಲ್ಲಿದೆ. ಆದ್ರೆ ಶೀಘ್ರದಲ್ಲೇ ನೀವು ಜಯನಗರದಲ್ಲೂ ಕೂಡ ನಿಮ್ಮ ಗಾಡಿಗಳನ್ನ ನಿಲ್ಲಿಸಬೇಕು ಅಂದ್ರೆ ಪೇ ಮಾಡಲೇಬೇಕಾಗತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಜಯನಗರ ಒಂದು ಕಮರ್ಷಿಯಲ್ ಏರಿಯಾ. ಇಲ್ಲಿ ನಿತ್ಯ ಲಕ್ಷಾಂತರ ಜನ ಟ್ರಾವೆಲ್ ಮಾಡ್ತಾರೆ. ಹೀಗಾಗಿ ಜಯನಗರದಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗೇ ಇತ್ತು. ಹೀಗಾಗಿ ಜಯನಗರದಲ್ಲಿ ಮೊದಲ ಹಂತವಾಗಿ ಪಾಲಿಕೆ 42 ಸ್ಥಳಗಳನ್ನ ಗುರುತು ಮಾಡಿದೆ ಪೇ ಅಂಡ್ ಪಾರ್ಕ್ ಜಾರಿಗೆ ತರೋದಕ್ಕೆ. ಇದು 3.1 ಕಿಲೋಮೀಟರ್ ವಿಸ್ತೀರ್ಣ ಇದ್ದು ಇಲ್ಲಿ 900ಕ್ಕೂ ಹೆಚ್ಚು ಕಾರ್ಗಳನ್ನ ಪಾರ್ಕ್ ಮಾಡಬಹುದು. ಹಾಗೆ 3800ಕ್ಕೂ ಹೆಚ್ಚು ಬೈಕ್ಗಳನ್ನ ಪಾರ್ಕ್ ಮಾಡಬಹುದು. ಇದರಿಂದ ವ್ಯಾಪಾರಸ್ಥರಿಗೂ ಗ್ರಾಹಕರಿಗೂ ಒಂದ್ ರೀತಿ ಅನುಕೂಲ ಆಗತ್ತೆ ಅನ್ನೋ ಪ್ಲಾನ್ ನಲ್ಲಿದೆ ಪಾಲಿಕೆ. ಸರಿ, ಜಯನಗರದಲ್ಲೇನೋ ಪೇ ಅಂಡ್ ಪಾರ್ಕ್ ಜಾರಿಗೆ ಬರ್ತಾ ಇದೆ. ಆದ್ರೆ ರೇಟ್ ಎಷ್ಟು ಅಂದ್ರ, ಕಾರಿಗೆ 1 ಅವರ್ಗೆ 30 ರೂಪಾಯಿ ಇದ್ರೆ ಬೈಕ್ಗೆ 15 ರೂಪಾಯಿ. ಇನ್ನು ದಿನದ ಪಾಸು ಕಾರ್ಗಾದ್ರೆ 150 ರೂಪಾಯಿ, ಬೈಕ್ ಆದ್ರೆ 75 ರೂಪಾಯಿ. 1 ತಿಂಗಳ ಪಾಸ್ ಬೇಕಂದ್ರೆ ಕಾರ್ಗೆ 3500 ರೂಪಾಯಿ ಇದ್ರೆ ಬೈಕ್ಗೆ 1500 ರೂಪಾಯಿ. ಈಗಾಗಲೇ ಶೀಘ್ರದಲ್ಲೇ ಮೊದಲ ಹಂತದಲ್ಲಿ ಜಯನಗರದಲ್ಲಿ ಪೇ ಅಂಡ್ ಪಾರ್ಕ್ ವ್ಯವಸ್ಥೆಯನ್ನ ಜಾರಿ ಮಾಡೋದಕ್ಕೆ ಪಾಲಿಕೆ ಮುಂದಾಗಿದೆ. ಇದನ್ನ ವ್ಯಾಪಾರಸ್ಥರು, ಇಲ್ಲಿನ ಗ್ರಾಹಕರು, ವಾಹನ ಸವಾರರು ಯಾವ ರೀತಿ ಸ್ವೀಕರಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ವಿಡಿಯೋ ಜರ್ನಲಿಸ್ಟ್ ಪ್ರಶಾಂತ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.